ಗಂಡಸಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ಶಂಭುಲಿಂಗೇಶ್ವರ ಪ್ರೌಢಶಾಲೆಯ ಮಕ್ಕಳಿಗೆ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾನೂನಿನ ಅರಿವು ಮೂಡಿಸಲಾಯಿತು. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಮತ್ತು ಶಾಲಾ ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಬೆಳೆಸಲು, ಕಾನೂನಿನ ಅರಿವು ಮೂಡಿಸಲು, ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯಲು ಹಾಗೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಸೃಷ್ಟಿಸಲು ಆಯೋಜಿಸಲಾಗುವ ಒಂದು ಅಭಿಯಾನವಾಗಿದ್ದು, ಈ ಮೂಲಕ ವಿದ್ಯಾರ್ಥಿಗಳು ಪೊಲೀಸ್ ಠಾಣೆಗಳ ಕಾರ್ಯವೈಖರಿ, ತುರ್ತು ಸಹಾಯವಾಣಿಗಳು, ಸೈಬರ್ ಅಪರಾಧಗಳು, ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಉಪನಿರೀಕ್ಷಕರಾದ ಆರತಿಯವರು, ಮಕ್ಕಳಿಗಾಗಿ ಇರುವ ಮೀಸಲಾದ ಉಚಿತ ಸಹಾಯವಾಣಿ 112 ಮತ್ತು 1930 ಕರೆ ಮಾಡಿ ಕಷ್ಟದಲ್ಲಿರುವ ಮಕ್ಕಳು, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಅಥವಾ ಯಾವುದೇ ದೌರ್ಜನ್ಯದ ಬಗ್ಗೆ ಇಲ್ಲಿ ದೂರು ನೀಡಬಹುದು ಎಂದರು. ನಿಮ್ಮ ತಂದೆ ತಾಯಂದಿರು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದು ಬಹಳ ಮುಖ್ಯ. ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳ ಸ್ನೇಹಿ ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ. ಇದರಿಂದ ಮಕ್ಕಳು ಭಯವಿಲ್ಲದೆ ಪೊಲೀಸರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಉಪನಿರೀಕ್ಷಕರಾದ ಆರತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಶ್ರೀ ಶಂಭುಲಿಂಗೇಶ್ವರ ಪ್ರೌಢಶಾಲೆಯ ವಿಭಾಗದ ಎಲ್ಲಾ ಶಿಕ್ಷಕರು ಪಾಲ್ಗೊಂಡಿದ್ದರು. ನೀವು ಮಕ್ಕಳಿರ್ತೀರಾ, ಯಾಕೆಂದ್ರೆ ನೀವು ಎಜುಕೇಟೆಡ್ ಇರ್ತೀರಾ. ತಂದೆ ತಾಯಿಗಳು ಕೆಲವೊಂದು ಏನಾಗುತ್ತೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಎಜುಕೇಶನ್, ಏನೋ ಒಂದು ಅಪಘಾತ ಆಯಿತು, ಅದರಿಂದ ಜೀವಹಾನಿ ಆಯಿತು ಅಥವಾ ಇನ್ನೊಂದು ರೀತಿ ಬೇರೆ ರೀತಿ ಇಂಜುರೀಸ್ ಆಯಿತು. ನೀವು ಆ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 18 ವರ್ಷಗಳ ಇರ್ತಕ್ಕಂಥ ಮಕ್ಕಳು ಯಾರು ಸ್ಕೂಲಿಗೆ ಬರಬೇಕು ಅಂದರೆ ಪೇರೆಂಟ್ಸ್ ಹತ್ರನೋ ಅಥವಾ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಅಥವಾ ನಿಮ್ಮ ತಂದೆ ತಾಯಿ ಚಿಕ್ಕಪ್ಪ ತಂದೆಗೆ ಇಬ್ರಿಗೂ ಹೇಳ್ಬೇಕು. ನೀವು ಹೆಲ್ಮೆಟ್ ಹಾಕಬೇಕು, ಜೊತೆಲಿ ನಿಮ್ಮ ತಂದೆಯವ್ರಿಗೂ ಹೇಳಬೇಕು. ತಂದೆ ಅಥವಾ ತಾಯಿ ಅಥವಾ ನಿಮ್ಮ ತಂದೆ ತಾಯಿ ಇಬ್ಬರೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಯಾಕೆ ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ಒಂದ್ಸತಿ ಜೀವ ಹೋಯ್ತು ಅಂದರೆ ಆಮೇಲೆ ಬರೋದಿಲ್ಲ. ಅಥವಾ ಏನೋ ಇಂಜುರೀಸ್ ಆಗಿ ಏನೋ ಡ್ಯಾಮೇಜ್ ಮಾಡಿ, ನೀವು ಯಾರು ಸುಮ್ಮನೆ ಅನಾವಶ್ಯಕವಾಗಿ 18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಯಾರು ಬೈಕ್ನ ಓಡಿಸೋ ಅಂಥದ್ದು ಅಥವಾ ಏನೋ ಹಿಂದ್ಗಡೆ ಅಥವಾ ಅದ್ರ ಹಿಂದ್ಗಡೆ ಟ್ರಿಪಲ್ ರೈಡಿಂಗ್ ಎಲ್ಲ ಕೂರಿಸಿ ಡ್ರೈವ್ ಎಲ್ಲ ಮಾಡೋಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ತಂದೆ ಜೊತೆ ಇರೋದಲ್ವಾ, ನನಗೆ ಬೇಡಪ್ಪ, ನಾನು ಪಾತ್ ನೋಡ್ಕೊಂಡು ಮನೇಲಿ ಇರ್ತೀನಿ ಅಥವಾ ದನ ಮೇಯಿಸ್ಕೊಂಡು ಮನೇಲಿ ಇರಬೇಕು ಅಂತ ಆಸೆ ಯಾರಿಗಾರು ಇದೆಯಾ? ಇಲ್ಲ, ಒಂದು ಒಳ್ಳೆ ಪ್ರೊಫೆಷನ್ ಹೋಗ್ಬೇಕು ಅಥವಾ ಒಂದು ಒಳ್ಳೆ ಕೆಲಸ ತಗೋಬೇಕು ಅನ್ನೋದೇ ತಾನೇ ಎಲ್ರಿಗೂ ಆಸೆ ಇರೋದು. ಸೊ ನೀವು ಈ ಥರ ನಿಮ್ಮ ಏನೋ ನಿಮ್ಮ ಗೋಲ್ನ ರೀಚ್ ಮಾಡಬೇಕು ಅಂದರೆ ನೀವೆಲ್ಲ ಮುಖ್ಯವಾಗಿ ಚೆನ್ನಾಗಿ ಓದಿ. ಈ ವಯಸ್ಸಲ್ಲಿ ಓದೋದು, ಈ ವಯಸ್ಸಿರೋದೇ ಓದೋದಕ್ಕೆ ಅಂತ. ಓದೋದಂದ್ರೆ ಕೂಡ ಕೆಲವೊಬ್ಬರಿಗೆ ತುಂಬ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನೀವು ಯಾವ ರಂಗದಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುತ್ತಲ್ವಾ ಅದರಲ್ಲೇ ಏನಾದ್ರು ಅಚೀವ್ ಮಾಡಿ. ನೀವು ಅಚೀವ್ ಮಾಡಿದ್ಮೇಲೆ ಬೇರೆ ರೀತಿ ಎಲ್ಲ ಅವಕಾಶಗಳು ಅದೇ ಬರುತ್ತೆ. ಆಮೇಲೆ ನಿಮ್ಮ ಜೀವನ ಕಟ್ಟಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ, ಆಯಿತಾ? ಅದು ಒಂದು. ಆಮೇಲೆ ಮುಖ್ಯವಾಗಿ ನಿಮ್ಮ ಸ್ಕೂಲ್ ಮಕ್ಕಳಿಗೆ ಹೇಳೋದೇನು ಅಂತಂದರೆ ಈಗಲೇ ಎಲ್ಲ